ಎಂತಕ್ಕೆ ಮೇಲೆ ಹತ್ತದೆ ಎಂತಕ್ಕೆ? ಹಾ ಬಾ. ಎರಡು ಮರಿ ಅದೇ ಎಷ್ಟು ಕ್ಯೂಟ್ ಆಗತ್ತೆ ಅವ್ರ ಅಮ್ಮ. ಅಯ್ಯೋ ಎಷ್ಟು ಚಂದ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮಾಡಿ ಆಯಿತು. ಹಾಗೆ ಗೈಸ್ ಈಗ ಅಡುಗೆ ಕೆಲಸಗಳನ್ನು ಮಾಡಬೇಕು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ. ಗೈಸ್, ನಮ್ಮ ಸಣ್ಣ ಬೆಕ್ಕಿನ ಮರಿ ಮೇಲೆ ಹತ್ಕೊಳ್ಳದೆ ಇಳಿಯೋಕ್ಕಾಗದೆ ಈಗ ಕೂಗ್ತಾ ಅದೇ ಆಗ್ಲಿಂದವ ನೋಡಿ. ಏನ ಇಳಿ ಕೆಳಗೆ ಹೆಂಗ್ ಗೊತ್ತಿದೆ ಗೈಸ್. ನಾನೀಗ ಕುರ್ಚಿ ಮೇಲೆ ಹತ್ತಿ ಅವನನ್ನು ಕೆಳಗಿಳಿಸ್ಬೇಕು. ಹೌದು ಎಂತಕ್ಕೆ ಮೇಲೆ ಹತ್ತದೆ ಎಂತಕ್ಕೆ? ಹಾ ಬಾ ಬಾರೋ. ಇಳಿ ಈಗ. ಈಗ ನುಗ್ಗೆಕಾಯಿಯನ್ನು ಕೊಯ್ಬೇಕಂತ ಪಪ್ಪ ಮೇಲ್ಗಡೆ ಹತ್ತುತ್ತಾ, ಈಗ ನಾನು ಕೆಳಗಡೆ ಬಿದ್ದಿದ್ದನ್ನು ಹೆಕ್ಕೋದು. ಹಾಗೆ ಸುಮಾರು ಆಗದೆ ವಯಸ್ಸದು ಕಾಣುವುದಿಲ್ಲ ಬಿಸಿಲಿಗೆ. ಹ್ಮ್ ಬರ ನಮ್ಮ ಮನೆಯಲ್ಲಿ ಆದಂಥ ನುಗ್ಗೆಕಾಯಿ. ಇದಕ್ಕೆ ಎಷ್ಟು ವರ್ಷ ಕಾದಿದ್ದೇನೋ ನಾವು, ಮಂಗನೇ ಇಡ್ತಿರ್ಲಿಲ್ಲ. ಹಾಗೆ ನೋಡಿ ಈ ಸರಿ ಸಿಕ್ಕದೆ ನೋಡಿ, ಚಂದ ಅದೇ. ನಮಗೆ ಇಷ್ಟು ನುಗ್ಗೆಕಾಯಿ ಸಿಕ್ತು ನೋಡಿ. ಹಾಗೆ ಇನ್ನೂ ಅದೇ ಗೈಸ್, ಅದೆಲ್ಲ ಸಣ್ಣ ಸಣ್ಣದು, ಅದಕ್ಕೆ ಕೊಯ್ಲಿಲ್ಲ. ಹಾಗೆ ಇಷ್ಟೆಲ್ಲ ಸಿಕ್ಕದೆ. ಇದು ನೆಕ್ಸ್ಟ್ ಡೇ ಮಾಡ್ತಾ ಇರುವಂತಹ ಬ್ಲಾಗು. ಇವತ್ತು ಗೈಸ್ ನಾವು ಬೆಳಿಗ್ಗೆ ಟರ್ಕಿಗೆ ಹೋಗ್ಬೇಕಂತ ಹೋಗ್ತಾ ಇದ್ರು. ಹಾಗೆಯೇ ಗೈಸ್ ದನಗಳನ್ನೆಲ್ಲ ಇಲ್ಲೇ ಬಿಟ್ಟಾಗದೆ. ಇಲ್ಲಿ ನೋಡಿ, ಇಲ್ಲಿ ಬೋಡಿ ಮೇಯ್ತಾ ಇದೆ. ಆ ಕಡೆ ತೋಟದಲ್ಲಿ ಇದು ಮಲ್ಲಿ ಮೇಯ್ತಾ ಇದೆ. ಸೊ ಇವರಿಬ್ಬರೇ, ಅವ್ರು ಬಾಕಿದರೆಲ್ಲ ಬೇರೆ ಕಡೆ ಹೋಗಿದ್ದಾರೆ ಗೈಸ್. ಹಾಗೆಯೇ ನಾನು ಮತ್ತು ಅಮ್ಮ ಈಗ ಟರ್ಕಿಗೆ ಹೋಗಿ ಒಂದು 2-3 ಪಾಟ ತರ್ಕನ್ನು ತರಬೇಕು. ಈಗ ಈ ಬೆಟ್ಟದಲ್ಲಿ ಏನೋ ಒಂಥರ ಹೂವು ಆಗದೆ ನೋಡಿ, ಚಂದ ಹೂವು, ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗದೆ. ಹಾಗೆ ಇಲ್ಲಿ ಇದ್ರ ಗಿಡ ಸುಮಾರು ಅದೇ ನೋಡಿ, ಇಲ್ಲೆಲ್ಲ ಇರೋದು ಇದ್ರ ಗಿಡನೇ ನೋಡಿ, ಈ ಥರ ಆಗದೆ ಹೂವು. ಈಗ ನಾವು ಮೊದಲನೇ ಸಾರಿ ತಗೊಂಡು ಹೋಗ್ತಾ ಇರೋದು. ಹಾಗೆ ಇನ್ನು ಸುಮಾರು ಸತಿ ಬರಬೇಕು ಗೈಸ್. ಅಮ್ಮ ತರ್ಕನ ಹೊತ್ತಾಗಿ ಬರ್ಬೇಕಂತ ಮನೆ ಹತ್ರ ಹೋಗದೆ, ನಾನು ಸುಮ್ಮನೆ ಯಾಕೆ ಹೋಗೋದಂತ ಇಲ್ಲೇ ಕೂತ್ಕೊಂಡಿದ್ದೆ. ಹಾಗೆ ಜಾಂಬಳಿ ಮರಕ್ಕೆ ಚಾಚ್ಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಎದುರುಗಡೆ ನೋಡಿದರೆ ತೋಟದ ಮಧ್ಯದಲ್ಲಿ 2 ದನ ಮೇಯ್ತಾ ಇದೆ. ನೋಡ್ಲಿಕ್ಕೇನೋ ಒಂಥರ ಚಂದ ಗೈಸ್, ಒಂಥರ ಖುಷಿ ಸಿಗ್ತದೆ ಈ ಥರ ಕೂತ್ಕೊಂಡು ನೋಡೋದು. ಮತ್ತು ಗೈಸ್ ತಂಪು ಗಾಳಿ ಬರ್ತದೆ ಇಲ್ಲಿ. ಹೀಗೆ ನೋಡಿ ಇಷ್ಟು ಚಂದ ಅಲ್ಲ ಗೈಸ್. ಇಲ್ಲಿ ನಾನು ನೆಲಕ್ಕೆ ಕೂತಿದ್ದೆ. ಮತ್ತು ನೋಡಿ ಗೈಸ್, ಈ ಥರ ಒಂದು ಖುಷಿನ, ನೆಮ್ಮದಿನ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ. ಈ ಥರ ಇರೋದಂದ್ರೆ ಒಂದೊಂಥರ ಖುಷಿ ಗೈಸ್. ಎಷ್ಟು ಕೋಟಿ ದುಡಿದ್ರೂ ಇಷ್ಟು ಸಮಾಧಾನ ಇರೋದಿಲ್ಲ. ಹಾಗೆ ಏನೋ ಒಂಥರ ಚಂದ ಫೀಲಿಂಗು, ಹೀಗೆ ಕೂತ್ಕೊಳ್ಳೋದು ಮತ್ತು ತಂಪು ಅದನ್ನು ಮರದ ಬುಡದಲ್ಲಿ ಕೂತ್ಕೊಳ್ಳೋದಂದರೆ ಏನೋ ಒಂಥರ ಚಂದ ಗೈಸ್. ನಾವೀಗ 2ನೇ ಸಲ ತರ್ಕನ್ನು ತರಲಿಕ್ಕಂತ ಹೋಗ್ತಾ ಇರೋದು ಈಗ. ಹಾಗೆ ಇಲ್ಲೆಲ್ಲ ನೋಡಿ, ಫುಲ್ ದಾರಿ ಅಂದರೆ ಬೆಟ್ಟನೇ ಇದು, ಅಲ್ಲೇ ಒಂದು ಸಣ್ಣ ದಾರಿ ಇದೆ. ಇಲ್ಲೆಲ್ಲ ನೋಡಿ ಫುಲ್ ಹೂ ಬಿದ್ದುಬಿಟ್ಟದೆ. ಮತ್ತು ಏನೋ ಒಂಥರ ಚಂದ ಪರಿಮಳ ಗೈಸ್ ಇದು ನೋಡಿ, ಈ ಥರ ಹೂವು.
ಕಾಣೋದು ಇಲ್ಲ ಸರಿಯಾಗಿ, ಯಾವಾಗಲೂ ಹಾಗೆ ಇಲ್ಲಿದೆ ನೋಡಿ. ಈ ಥರದ್ದು ನಮ್ಮ ಮನೇಲಿ ಒಂಥರ ಹಿಂಗೆ ಮನೇಲಿ ನೆಡುವಂಥ ಗಿಡ ಉಂಟು, ಅದಕ್ಕೆ ನಾವು ನಂಜಾಟ್ಲಿನ ಏನೋ ಅಂತಾರೆ ಹಾಗೆ ನೋಡಿ. ಈ ಥರದ್ದು ಇಲ್ಲೇ ಸೈಡಿಗೆ ಈ ಥರ ಒಂಥರ ಅದೇ ರಿಂಕಲ್ಸ್ ಥರ ಅದೇ ನೋಡಿ, ಆ ಥರ ಇಲ್ಲ ನಮ್ಮ ಮನೇಲಿ ಆಗುವಂಥದ್ದು ಇದು ನೋಡಿ ಹೀಗದೆ. ಹಾಗೆ ಗೈಸ್ ಸುಮಾರು ಬಿದ್ದದಿಲ್ಲ ನೋಡಿ, ಎಲ್ಲ ಬಿಳಿ ಬಿಳಿ ಕಾಣ್ತದೆ. ಹಾಗೆ ಈ ಗಿಡದ್ದು ನೋಡಿ, ಈ ಗಿಡದ್ದು ಇದರದ್ದು ನೋಡಿ. ಈಗ ನಿಮಗೆ ಒಂದು ಹಕ್ಕಿಯ ಗೂಡನ್ನು ಕಾಣಿಸ್ತೆ, ಅದು ಗೈಸ್ ಹಿಂಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಬೇಕು ನೀವು. ಇಲ್ಲಿ ನೋಡಿ, ಹಾಗೆ ಇದ್ರೊಳಗಡೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋರಿದ್ದಾರೆ ಇಬ್ರು ನೋಡಿ ಗೈಸ್. ಬೇಡ ಕೈ ಹಾಕೋದು ಬೇಡ ನೋಡಿ, 2 ಮರಿ ಅದೇ ಎಷ್ಟು ಕ್ಯೂಟ್ ಆಗತ್ತೆ. ಅವ್ರ ಅಮ್ಮನೇ ಬಂತೇನೋ ಅಂತ ಮಾಡ್ತಿರ್ಬೇಕದು. ಎಲ್ಲ ನೋಡಿ ಗೈಸ್, ಹಿಡಿಯೋದು ಬೇಡ ಪಾಪ. ನೋಡಿ ಹೆಂಗೆ ಗೂಡು ಕಟ್ಟಿ ಅದ್ರೊಳಗಡೆ 2 ಮರಿಯನ್ನು ಇಟ್ಟದೆ ನೋಡಿ ಗೈಸ್. ನೋಡ್ತಾನೆ ಇರಬೇಕು ಅನ್ನಿಸ್ತದೆ. ಅಯ್ಯಯ್ಯೋ ಎಷ್ಟು ಚಂದ ನೋಡಿ. ಫ್ಲ್ಯಾಶ್ ಹಾಕಿ ಕಾಣಿಸ್ತೆ ಈಗ ನೋಡಿ ಗೈಸ್. ಈಗ ಹೆಂಗದೆ ಅಂತ ಒಳಗಡೆ ಗೈಸ್, ಅದು ನಾವು ಹಿಂಗೆ ಕೈ ಹಾಕಿದ್ದೆಯ, ಅದು ಅವ್ರ ಅಮ್ಮನೇ ಬಂತು ಏನೋ ತಿನ್ಲಿಕ್ಕೆ ತಗೊಂಡು ಬಂತು ಅಂತ ಬಾಯಿ ಕಳೀತದೆ ಅದು ನೋಡಿ. ಎಷ್ಟು ಚಂದ ಅವರೇ ಇಬ್ಬಿಬ್ರು. ಅವ್ರ ಅಮ್ಮ ಬರೋದು, ಆಮೇಲೆ ನಮ್ಮನ್ನು ನೋಡ್ಕೊಂಡು ಮತ್ತೆ ಬರದೇ ಇರೋದು ನೋಡಿ, ಎಷ್ಟು ಕ್ಯೂಟ್ ಆಗದೆ ಅಂತ.